ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ತ್ರಿವಿಕ್ರಮ್ ಇನ್ನೂ ಕೂಡ ಯಾಕೆ ಮದುವೆ ಆಗಿಲ್ಲ, ಯಾಕೆ ಒಂಟಿಯಾಗಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಜನರಲ್ಲಿದ್ದಂಥ ಪ್ರಶ್ನೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ರನ್ನರ್ ಅಪ್ ಆಗಿದ್ದಂಥ ತ್ರಿವಿಕ್ರಮ್ ಪ್ರಸ್ತುತ ಕಲರ್ಸ್ ಕನ್ನಡ ವಾಹಿನಿಯ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ನಾಯಕನ ಪಾತ್ರದಲ್ಲಿ ಮಿಂಚ್ತಾ ಇದ್ದಾರೆ. ಹೀಗಿರುವಂಥ ತ್ರಿವಿಕ್ರಮ್ ಈಗ ತಮ್ಮ ಮದುವೆ ವಿಚಾರವನ್ನು ಈಗ ಮನಬಿಚ್ಚಿ ಮಾತನಾಡಿದ್ದಾರೆ. ಅದರಲ್ಲೂ ಕೂಡ ತಮ್ಮ ಬ್ರೇಕಪ್ನ ಸಂಗತಿಯನ್ನು ಬಹಿರಂಗಪಡಿಸಿದ್ದಾರೆ. ಇದು ಇವರನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗುವಂತೆ ಹೇಗೆ ಮಾಡ್ತು ಅನ್ನುವಂಥ ಸಂಗತಿಯನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಈಗ ಮದುವೆ ಬಗ್ಗೆ ಆಲೋಚನೆಯ ವಿಚಾರವನ್ನು ಕೂಡ ಹಂಚಿಕೊಂಡಿದ್ದಾರೆ. ಹಾಗಾದರೆ ಏನು ಇದು ತ್ರಿವಿಕ್ರಮ್ ಅವರ ಬಾಳಲ್ಲಿ ನಡೆದಂತಹ ಆ ನೋವಿನ ಘಟನೆ ಏನು, ಯಾರು ಆ ಹುಡುಗಿ, ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ತ್ರಿವಿಕ್ರಮ್ ಅವರ ತಂದೆ ಇಲ್ಲ ಅನ್ನುವಂಥ ಸಂಗತಿ ಬಹುಶಃ ನಿಮಗೆ ಗೊತ್ತಿರಲಿಕ್ಕಿಲ್ಲ. ತ್ರಿವಿಕ್ರಮ್ ಅವರ ತಂದೆ ಇಲ್ಲ, ತಾಯಿ ಮತ್ತು ತ್ರಿವಿಕ್ರಮ್ ಇಬ್ಬರೇ ಜೊತೆಗಿರುವಂಥವರು. ತ್ರಿವಿಕ್ರಮ್ ಅವರು ಇವತ್ತಿಗೆ ಏನೇ ಕಷ್ಟಪಡ್ತಾ ಇದ್ರೂ ಕೂಡ ಅದು ಒಂದು ರೀತಿಯಲ್ಲಿ ಸ್ವಾಭಿಮಾನದಿಂದ ಬದುಕ್ತಾ ಇರುವಂತಹ ತ್ರಿವಿಕ್ರಮ್ ಬದುಕೇ ಒಂದು ರೀತಿಯಲ್ಲಿ ಎಕ್ಸಾಂಪಲ್ಲು. ತ್ರಿವಿಕ್ರಮು ಯಾವ ರೀತಿ ಮನುಷ್ಯ ಮತ್ತು ಎಷ್ಟು ಸ್ಟ್ರೈಟ್ ಫಾರ್ವರ್ಡ್, ಹಾಗೆಯೇ ಒಂದು ಈ ಜನರ ಜೊತೆಗೆ ಬರೆಯುವಂಥ ಸಂದರ್ಭದಲ್ಲಿ ತ್ರಿವಿಕ್ರಮ್ ಹೇಗಿರ್ತಾರೆ ಅನ್ನೋದಕ್ಕೆ ಸಾಕ್ಷಿ ಬಿಗ್ ಬಾಸ್ ಮನೆ. ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಯಾಗಿರುವಂಥ ತ್ರಿವಿಕ್ರಮ್ ಸದ್ಯಕ್ಕೆ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ನಟಿಸ್ತಿರುವಂಥ ನಟನೂ ಕೂಡ ಹೌದು. ಇಂತಹ ತ್ರಿವಿಕ್ರಮ್ ತಮ್ಮ ಬದುಕಿನಲ್ಲಿ ನಡೆದಂಥ ಕೆಲವೊಂದಷ್ಟು ಕಹಿ ಘಟನೆಗಳನ್ನು ಬಿಗ್ ಬಾಸ್ನಲ್ಲೂ ಕೂಡ ಹಂಚಿಕೊಂಡಿದ್ರು. ಅದಾದ ಬಳಿಕ ಹೊರಗಡೆ ಬಂದ ಬಳಿಕ ಬೇರೆ ಬೇರೆ ಇಂಟರ್ವ್ಯೂನಲ್ಲೂ ಕೂಡ ಇದನ್ನು ಹಂಚಿಕೊಂಡಿದ್ರು. ಈಗ ಈ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವಂಥ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಭದ್ರೇಗೌಡ ಅನ್ನುವಂಥ ಪಾತ್ರದ ಮೂಲಕ ಪ್ರೇಕ್ಷಕರ ಮನಸ್ಸನ್ನು ಗೆಲ್ತಿರುವಂಥ ತ್ರಿವಿಕ್ರಮ್ ತಮ್ಮ ಲವ್ ಸ್ಟೋರಿ ಮತ್ತು ಬ್ರೇಕಪ್ನ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಕೆಲವರಿಗೆ ಮೆಸೇಜ್ ಆದರೂ ಕೂಡ ಒಂದು ರೀತಿಯಲ್ಲಿ ಬದುಕು ಹೇಗೆಲ್ಲ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಹೌದು, ತ್ರಿವಿಕ್ರಮು ತಮ್ಮ ಲವ್ ಸ್ಟೋರಿ ಅಥವಾ ತಮ್ಮ ಲವ್ ಬ್ರೇಕಪ್ ಆಗಿದ್ದು ಯಾಕೆ ಅನ್ನೋದನ್ನು ಇಲ್ಲಿ ಹಂಚಿಕೊಳ್ಳುತ್ತಾ ಫ್ಯಾಮಿಲಿಯಲ್ಲೇ ಇವ್ಯಾವುದು ಕೂಡ ಆಗಲಿಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಬ್ರೇಕಪ್ ಆಯಿತು, ಆಗಷ್ಟೇ ನಾನು ಕ್ರಿಕೆಟ್ ಅಂತ ಹೇಳಿ ಬಂದಿದ್ದು, ನಾವು ಫ್ರೆಂಡ್ಸ್ ಆಗಿಯೇ ಇದ್ದಿದ್ದು. ಅವರು ಸಾಫ್ಟ್ವೇರ್ ಇಂಜಿನಿಯರ್, ನಮ್ಮ ಫ್ರೆಂಡ್ಸ್ ಗ್ಯಾಂಗ್ನಲ್ಲಿ ಎಲ್ಲರೂ ಕೂಡ ಇದ್ವಿ, ಕಾಮನ್ ಫ್ರೆಂಡ್ಸ್ ಆಗಿದ್ವಿ. ಅದು ಹೇಗಾಯಿತು ಅಂತಂದರೆ ಫಿಮೇಲ್ ವರ್ಷನ್ ಆಫ್ ತ್ರಿವಿಕ್ರಮ್ ಅನ್ನೋ ರೀತಿ ಆಯಿತು. ತ್ರಿವಿಕ್ರಮ್ ಹುಡುಗಿ ಆಗಿದ್ದಿದ್ರೆ ಈ ಆ್ಯಟಿಟ್ಯೂಡ್ನಲ್ಲಿ ಇರ್ತಿದ್ದ ಅಂತ ಹೇಳ್ಬಿಟ್ಟು ಆ ಗ್ಯಾಂಗ್ನಲ್ಲಿ ರೇಗಿಸ್ತಾಯಿದ್ರು. ಅದು ಹೋಗ್ತಾ 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 ಹೇಗಾಯಿತು ಅಂದರೆ ಆ ಕಡೆಯಿಂದನೂ ಕೂಡ ಸೀರಿಯಸ್ ಆಗಿ ಹೇಳಿದರು, ಹೇಗೆ ನಿಮಗೆ ಓಕೆ ಅಂದರೆ ನನಗೂ ಕೂಡ ಓಕೆ, ನನಗೇನಿಲ್ಲ, ಮನೇಲಿ ಕೇಳ್ತೀನಿ, ಯಾವಾಗ ರೈಟ್ ಟೈಮ್ ಅನಿಸುತ್ತೋ ಆಗ ಮದುವೆ ಆಗೋಣ ಅಂತಲೂ ಕೂಡ ಹೇಳಿದರು. ಸರಿ ಆಗೋಣ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ನನಗೆ ಕೆರಿಯರ್ ಟೈಮ್ ಸೆಟ್ ಆಗೋಕ್ಕೆ ಟೈಮ್ ಬೇಕು, ಇಂಡಸ್ಟ್ರಿ ಹೇಗೆ ಅನ್ನೋದು ನಿಮ್ಗೆ ಗೊತ್ತು ಅಂದಿದ್ದೆ. ರಾಜೇಶ್ ಕೂಡ ಯೂಟ್ಯೂಬ್ ಚಾನಲ್ಲಿ ಈ ವಿಚಾರವನ್ನು ಹಂಚಿಕೊಂಡಿರುವಂಥ ತ್ರಿವಿಕ್ರಮ್ ಯಾಕೆ ಬ್ರೇಕಪ್ ಆಯಿತು ಮತ್ತು ಹೇಗೆ ಆಯಿತು ಅನ್ನೋದನ್ನು ಕೂಡ ಹೇಳ್ತಾರೆ. ಈಗಷ್ಟೇ ಸ್ಟೆಪ್ಪಿಂಗ್ ಸ್ಟೋನನ್ನು ಇಡ್ತಿರುವಂತಹ ಜರ್ನಿ ನನ್ನದು. ಈಗ ಸಿನಿಮಾಗೆ ಟ್ರೈ ಮಾಡ್ತಿರೋದು. ಹೊಸ ವಿಚಾರಗಳು, ಹೊಸ ವಿಷಯಗಳು ಸಿಗಬೇಕು. ಒಂದು ಸಿನಿಮಾವನ್ನು ಮುಗಿಸ್ಕೊಂಡು ಬಂದಿದ್ದೀನಿ, ಸಿನಿಮಾ ಇದೆ, ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಹೀಗೆ ನಾನು ಹೇಳಿದಾಗ ಆಗುತ್ತೋ ಇಲ್ವೋ ಬೇರೆ ಪ್ರಶ್ನೆ, ನೀನು ದೊಡ್ಡ ವ್ಯಕ್ತಿ ಆಗ್ತೀಯಾ, ನೀನು ಏನೋ ಒಂದು ಕೆಲಸವನ್ನು ಮಾಡ್ತಿದ್ದೀಯಾ ಅಂತ ಹೇಳ್ಬಿಟ್ಟು ನನಗೆ ಇಷ್ಟ ಆಗಿದ್ದೀಯಾ ಅಂತಲ್ಲ. ನೀನು ನಿನ್ನ ಜೀವನದಲ್ಲಿ ಶಿಸ್ತುಬದ್ಧವನ್ನು ಅಥವಾ ಶಿಸ್ತಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದೆಯಾ, ನಿನ್ನ ಲೈಫ್ನಲ್ಲಿ ನನಗೆ ಏನು ಬೇಕು ಅನ್ನೋದು ತುಂಬ ಕ್ಲಾರಿಟಿ ಇದೆ. ಆ ವಿಚಾರಗಳಿಗೆ ನನಗೆ ತುಂಬ ಇಷ್ಟ ಇದೆಯಾ ನೀನು, ಅದು ನೀನು ಆಗ್ತೀಯೋ ಬಿಡ್ತೀಯೋ ಅದರ ಬಗ್ಗೆ ಪ್ರಯತ್ನ ಪಡೋದಂತೂ ನೀನು ನಿಲ್ಲಿಸಬೇಡ. ನಿನಗೇನು ಬೇಕೋ ಆ ವಿಚಾರಗಳನ್ನು ಮಾಡಿಕೊಂಡು ಇವತ್ತು ಇಲ್ಲಿ ನಿಂತಿದ್ದೀಯಾ, ಈ ವಿಷಯದಲ್ಲಿ ನೀನು ಗ್ರೇಟ್ ಅಂತೇಳಿ ಅಂದರು. ಹಾಗೆ ನಮ್ಮ ಜರ್ನಿಯು ಕೂಡ ಶುರುವಾಯಿತು ಅಂತೇಳಿ ತಮ್ಮ ಲವ್ ಸ್ಟೋರಿಯ ಬಗ್ಗೆ ಹೇಳ್ತಾರೆ. ಇನ್ನು ಬ್ರೇಕಪ್ ಆಗೋವರೆಗೂ ಕೂಡ ಫ್ರೆಂಡ್ಸ್ ಥರನೇ ಇದ್ವಿ, ಆರಾಮಾಗೇ ಇದ್ವಿ. ಅದೇನೋ ಈ ಹೆಣ್ಮಕ್ಳಿಗೆ ಸೆನ್ಸ್ ಹೊಡೆಯುತ್ತೆ ಅಂತ, ಇಲ್ಲಿಂದ ಆಗಲ್ಲ, ಇನ್ನು ಮುಂದಕ್ಕೆ ಅಂತೇಳ್ಬಿಟ್ಟು ಸೆನ್ಸ್ ಆಗುತ್ತೆ ಅನಿಸುತ್ತೆ. ಲಾಕ್ಡೌನ್ ಆಯಿತು, ಏನೂ ಮಾಡೋಕ್ಕಾಗ್ತಿಲ್ಲ, 4 ಸಿನಿಮಾಗಳು ಸೈನ್ ಆಗಿದೆ, ಆದರೆ ಟೇಕ್ ಆಫ್ ಕೂಡ ಆಗ್ತಿಲ್ಲ. ಆದರೆ ಏನು ಮಾಡೋದು, ಈ ರೀತಿ ವಿಚಾರಗಳು ಚರ್ಚೆ ಆಗ್ತಿತ್ತು. ನಾನು ಆಗ ಕಡಿಮೆ ಇರಲಿಲ್ಲ, ನಾನು ಕೂಡ ಆರಾಮಾಗೇ ಇದ್ದೆ, ಆರ್ಥಿಕ ಬಿಕ್ಕಟ್ಟು ಏನಿರಲಿಲ್ಲ, ಮನೆಯಲ್ಲಿ ಅಪ್ಪ ಇದ್ದರು, ಜೀವನ ನಾರ್ಮಲ್ ಆಗಿಯೇ ನಡೀತಾ ಇತ್ತು. ಯಾವಾಗ ಅಪ್ಪ ಹೋದರೋ ಆಗ ನೋಡಿ ನಿಜವಾದಂಥ ಸಮಸ್ಯೆ ಶುರುವಾಗಿತ್ತು. ಆಗ ಮನೆಗೆ ಅಂತಲೂ ಕೂಡ ಬಂದು ಅತ್ತು ಕರೆದು ಹೋದರು. ಅಪ್ಪನ ಅಂತ್ಯ ಸಂಸ್ಕಾರ ಮುಗಿಸಿ ಸಂಜೆ ಒಂದು ನನಗೆ ಫೋನ್ ಬಂತು. ಆ ಕಾಲ್ನಲ್ಲಿ ಇನ್ನೊಬ್ಬರಿದ್ದಾರೆ, ಅವರಿಗೆ ಹೇಳು ನಿನ್ನ ಮಧ್ಯೆ ಏನೂ ಕೂಡ ಇಲ್ಲ ಅಂತೇಳಿ, ನೀನು ನನ್ನ ಫಸ್ಟ್ ಬಾಯ್ ಫ್ರೆಂಡ್ ಅಂತೇಳಿ ಅವ್ರಿಗೆ ಹೇಳಿದ್ದೀನಿ ಅಂತಲೂ ಕೂಡ ಅವರು ಹೇಳ್ತಾರೆ. ನನಗೇನೂ ಕೂಡ ಅರ್ಥ ಆಗಲಿಲ್ಲ. ಲೈನಲ್ಲಿರಬೇಕಾದ್ರೇ ಮೆಸೇಜ್ ಬಂತು, ಅಪ್ಪ ತೋರಿಸಿದ ಹುಡುಗ ಲೈನಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು.
ನೀನು ನಾನು ಜಸ್ಟ್ ಫ್ರೆಂಡ್ಸ್ ಅಂತೇಳಿ ಹೇಳು ಸಾಕು. ಆದರೆ ಆ ಸಂದರ್ಭದಲ್ಲಿ ಇವ್ರ ಮನಸ್ಥಿತಿ ಹೇಗಿರ್ಬೋದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಕಡೆಯಿಂದ ತಂದೆ ಇಲ್ಲ, ತಂದೆನ ಕಳ್ಕೊಂಡಿದ್ದಾರೆ. ಮತ್ತೊಂದು ಕಡೆಯಿಂದ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ದಂತಹ ಮತ್ತು ಜೀವಕ್ಕೆ ಆಧಾರವಾಗಿದ್ದಂತಹ ಹುಡುಗಿ ಈ ರೀತಿ ಹೇಳಿದ್ಲು ಅಂತ ಹೇಳಿದ್ರೆ ತ್ರಿವಿಕ್ರಮ್ ಮನಸ್ಥಿತಿ ಹೇಗಿತ್ತು ನೀವೇ ಯೋಚನೆ ಮಾಡಿ. ತೀರ ಹತ್ತಿರದವರ ರೀತಿ ಇದ್ದಂಥ ಆಕೆ ಸಮಾಧಾನ ಮಾಡಿತ್ತು ಬೆಳಗ್ಗೆ, ಮತ್ತು ಈಗ ಬಂದು ಹೀಗೆ ಮಾಡ್ತಾ ಇರೋದು ಅಥವಾ ಹೀಗೆ ಹೇಳ್ತಾ ಇರೋವಂಥದ್ದು ಯಾವುದು ಸತ್ಯ ಯಾವುದು ಸುಳ್ಳು ಈತನಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಯಿತು. ಆಮೇಲೆ ಬೆಳಗ್ಗೆ ಬಂದು ನೀನು ಮಾತನಾಡಿದ್ದು ನೋಡಿ ಸಮಾಧಾನ ಆಯಿತು, ಮಾಡಿದ್ದೆಲ್ಲವೂ ಕೂಡ ಈಗ ಡ್ರಾಮಾನ ಅನಿಸ್ತಿದೆ, ನಾನು ಡ್ರಾಮಾ ಮಾಡಿಬಿಟ್ಟೆ, ಕಳಿಸ್ಬೇಕು ಅಲ್ವಾ. 6 ವರ್ಷ ಜೊತೆಗಿದ್ದವರು ನನ್ನ ವಿಷಯನೂ ಕೂಡ ಎಲ್ಲ ವಿಚಾರಗಳು ಕೂಡ ನಿಮಗೂ ಕೂಡ ಗೊತ್ತು. ಅಂತ್ಯ ಸಂಸ್ಕಾರ ಮುಗಿಸಿ ಬಂದವನಿಗೆ ಸಂಜೆ ಫೋನ್ ಮಾಡಿದರೆ ಏನಾಗುತ್ತೆ ಅಂತೇಳಿ ಗೊತ್ತು. ಅದಾದಮೇಲೆ ತುಂಬ ಸಲ ಫೋನ್ ಮಾಡಿದರು. ಜಸ್ಟ್ ಫ್ರೆಂಡ್ ಹತ್ರ ನಾನು ಏನು ಮಾತನಾಡೋಕ್ಕಾಗುತ್ತೆ, ಅದು ನನ್ನ ಜೀವನದ ಬ್ಲಾಕ್ ಡೇ ಅಂತಲೂ ಕೂಡ ತ್ರಿವಿಕ್ರಮ್ ಹೇಳ್ತಾರೆ. ಅದರ ಒಂದು ಕಡೆ ತಂದೆ ಹೋದರು, ಮತ್ತೊಂದು ಕಡೆ ಪ್ರೀತಿಸಿದಂಥ ಹುಡುಗಿನೂ ಕೂಡ ಹೋದ್ಲು ಅಂತೇಳಿ. ಅಂದರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ತ್ರಿವಿಕ್ರಮ್ ಹೇಳುವಂಥ ಸಂದರ್ಭದಲ್ಲಿ ಒಂದು ನನಗೆ ಅನಿಸಿದ್ದು, ಇಲ್ಲಿ ತ್ರಿವಿಕ್ರಮ್ ಏನು ಮಾಡ್ತಾಯಿದ್ರು, ತಮ್ಮ ಬದುಕಿನ ಒಂದು ಫೈಟ್ ಆಗಷ್ಟೇ ಜರ್ನಿಯ ಅಥವಾ ಕೆರಿಯರ್ನ ಆರಂಭದ ದಿನಗಳದು. ಆಗ ಅವಕಾಶಗಳು ಕೂಡ ಕಡಿಮೆ ಇರುತ್ತೆ. ಈಗ ಬಿಗ್ ಬಾಸ್ಗೂ ಕೂಡ ಬಂದಿರಲಿಲ್ಲ, ಹಾಗೆ ಲಾಕ್ಡೌನ್ಗಿಂತ ಬಿಫೋರ್ ಬಿಗ್ ಬಾಸ್ಗೂ ಕೂಡ ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ಕೆರಿಯರ್ಗೋಸ್ಕರ ಹೋರಾಟವನ್ನು ಮಾಡ್ತಾಯಿದ್ರು. ಸಿನಿಮಾ ಸೀರಿಯಲ್ ಅಂತ ಹೇಳ್ಬಿಟ್ಟು ಪ್ರಯತ್ನವನ್ನು ಮಾಡ್ತಾಯಿದ್ರು. ಎಲ್ಲದೂ ಕೂಡ ಚೆನ್ನಾಗಿತ್ತು ಅಪ್ಪ ಇರೋವರೆಗೆ. ಯಾವಾಗ ಅಪ್ಪ ಹೋದರೋ ಆಗ ಮನೆಯ ಜವಾಬ್ದಾರಿ ಕೂಡ ಈತನ ಹೆಗಲ ಮೇಲೆ ಬಿತ್ತು. ಅಲ್ಲಿಗೆ ಈಕೆಗೂ ಕೂಡ ಒಂದು ಅರ್ಥ ಆಯಿತು, ಇಲ್ಲ ಇದು ವರ್ಕೌಟ್ ಆಗೋದಿಲ್ಲ ಅಂಥೇಳಿ, ಇನ್ನೂ ಕೂಡ ಕಾಯ್ತಾ ಕೂರೋದಕ್ಕಾಗೋದಿಲ್ಲ ಅಂಥೇಳಿ ಆಕೆಗೂ ಕೂಡ ಅರ್ಥ ಆಯಿತು. ಅಷ್ಟು ದಿನಗಳ ಕಾಲ ಪ್ರೀತಿ ಅಥವಾ ಪ್ರೀತಿಸ್ತಿದ್ದಂಥವರು, ಪ್ರೇಮಿಗಳ ರೀತಿ ಇದ್ದಂಥವರು ಸಡನ್ನಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅಲ್ಲಿಗೆ ಈ ತ್ರಿವಿಕ್ರಮ್ಗೆ ಏನಾಯಿತು, ಒಪ್ಪಿಗೆ ಇರದಿದ್ರೂ ಕೂಡ ಒಪ್ಪಲೇಬೇಕಾದಂಥ ಪರಿಸ್ಥಿತಿ. ಆಮೇಲೆ ಅದೆಲ್ಲದಕ್ಕಿಂತನೂ ಕೂಡ ನಾನು ಯೋಚನೆ ಮಾಡುವಂಥದ್ದು, ಒಂದು ಕಡೆ ಅಪ್ಪ ಹೋಗಿದ್ದಾರೆ ಅನ್ನುವಂತಹ ನೋವು, ಆ ಬೇಸರ, ಆ ತಳಮಳ, ಮನೆಯ ಜವಾಬ್ದಾರಿ ತನ್ನದು ಅನ್ನುವಂತಹ ಒಂದಷ್ಟು ಟೆನ್ಷನ್ಸ್ಗಳು. ಇದರ ನಡುವೆ ಒಂದು ಕಾಲ್ ಬಂದು, ಇಲ್ಲ ನೀನು ನಾನು ಜಸ್ಟ್ ಫ್ರೆಂಡ್ಸ್ ಅಂತೇಳಿ ಹೇಳು ಅಂತೇಳಿ ಹೇಳಿದ್ರೆ ಹೇಗೆ ಆಗಬಹುದು ಪರಿಸ್ಥಿತಿ ನೀವೇ ಇಮ್ಯಾಜಿನ್ ಮಾಡಿ. ಬೆಳಗ್ಗೆ ಬಂದಂತಹ ಹುಡುಗಿ ಸಮಾಧಾನ ಮಾಡಿ ಎಲ್ಲವನ್ನೂ ಕೂಡ ನಿಭಾಯಿಸಿ ಹೋದಂಥವಳು ಮನೆಗೆ ಹೋಗಿ ಸ್ನಾನ ಮಾಡಿ ವಾಪಸ್ ಕಾಲ್ ಮಾಡಿದ್ದು ಈ ವಿಚಾರವನ್ನು ಹೇಳೋದಕ್ಕೆ ಅಥವಾ ಈ ರೀತಿ ಮಾತನಾಡೋದಕ್ಕೆ ಅನ್ನುವಂಥ ಸಂಗತಿ. ಅದರಲ್ಲೂ ಕೂಡ ಮೆಸೇಜ್ ಬೇರೆ, ನಾನು ಮದುವೆ ಆಗುವಂಥ ಹುಡುಗ, ಅಪ್ಪ ನೋಡಿದಂಥ ಹುಡುಗ ಲೈನಲ್ಲಿದ್ದಾರೆ ಅಂತೇಳಿ. ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಇತ್ತು ಆಕೆಯ ಪ್ರೀತಿ ಅಂತೇಳಿ. ಆಕೆ ನಿಜವಾಗ್ಲೂ ಕೂಡ ಪ್ರೀತಿ ಮಾಡೇ ಇರಲಿಲ್ಲ. ತ್ರಿವಿಕ್ರಮ್ ಮಾತ್ರ ಅಲ್ಲಿ ಮಂಗ ಆಗಿದ್ರು. ವಾಟ್ ಎವರ್, ಇವತ್ತಿಗೆ ತ್ರಿವಿಕ್ರಮ್ ಇರುವಂಥ ಸಂದರ್ಭದಲ್ಲಿ 3-4 ಜನ ತ್ರಿವಿಕ್ರಮ್ ಅವರ ಹಿಂದೆ ಓಡಾಡುವಂತಹ ಸ್ಥಿತಿಗೆ ತಲುಪಿದ್ದಾರೆ. ಅದಕ್ಕೆ ಹೇಳೋದು ಸಾಧನೆ ಅಂದರೆ ಹೇಗಿರಬೇಕು, ಹಠ ಅಂದರೆ ಹೇಗಿರಬೇಕು. ಇವತ್ತಿಗೆ ಆ ಹುಡುಗಿ ಬಹುಶಃ ಎಲ್ಲೋ ಯಾರ ಜೊತೆನೋ ಮದುವೆ ಆಗಿ ಹೋಗಿದ್ರೂ ಕೂಡ ಎಷ್ಟು ಹೊಟ್ಟೆ ಉರಿಸ್ಕೊಳ್ತಿರ್ಬೋದು ಅನ್ನೋದನ್ನು ಜಸ್ಟ್ ಇಮ್ಯಾಜಿನ್ ಮಾಡಿ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ತ್ರಿವಿಕ್ರಮ್ ಅವರ ಬದುಕಿನ ಈ ಒಂದು ಘಟನೆಯನ್ನು ನೋಡಿದಾಗ ಮತ್ತು ಅದರ ಟರ್ನಿಂಗ್ ಪಾಯಿಂಟ್ ಈಗ ಸಕ್ಸಸ್ಸನ್ನು ನೋಡಿದಾಗ ಏನನ್ಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ನಮಗೆ ಬಿಡಿ. ಧನ್ಯವಾದ.